ಏನ್ ರಮಯ್ಯ ಅದು? ಸರ್, ನನ್ನ ಹೆಂಡತಿಗೆ ಹೂಕುಂಡ ಸುರ್ಸುರ್ ಬತ್ತಿ ಅಂದ್ರೆ ತುಂಬಾ ಇಷ್ಟ ಸರ್. ಅದಕ್ಕೆ ತಗೊಂಡ್ ಹೋಗ್ತಾ ಇದ್ದೀವಿ ಸರ್. ಮತ್ತದು ಲಾಡು ಸರ್, ಅವಳಿಗೆ ಲಾಡು ಅಂದ್ರೆ ತುಂಬಾ ಇಷ್ಟ. ತಗೊಂಡೋಗಿ. ಸರ್ ಮುಂದೆ ತಪ್ಪಿಸ್ಕೊಡೋಣ ಸರ್. ಗೊತ್ತಿಲ್ಲ ಸರ್, ನಂಗೆ ಗೊತ್ತಿಲ್ಲ ಸರ್. ಸಮಯ ಗೊತ್ತಿಲ್ಲ ಸರ್. ಒಳ್ಳೆ ಮಾತಾಡಿ ಭಯಪಡಲಾಗ್ತಿರಲ್ಲ ನೀವೆಲ್ಲ. ಹಲ್ಲು ಜೋವಾಗ ಇವನ್ ಫ್ರೆಂಡು, ಸ್ನಾನ ಮಾಡುವಾಗ ಇವನ್ ಫ್ರೆಂಡು, ಊಟ ಮಾಡುವಾಗ ಇವನ್ ಫ್ರೆಂಡು, ಆದ್ರೂ ಮಂದೆ ಫಂಕ್ಷನ್ ಸ್ಟಾರ್ಟ್ ಆಗಕ್ ಮುಂಚೆ ಈರುಳ್ಳಿ ಅಂತ ಒಂದ್ ಹುಡುಗ ಬಂದು ಮಂಜುನ ಹತ್ರ ಮಾತಾಡ್ಕೊಂಡದ ಸರ್. ಈರುಳ್ಳಿನ ಯಾವನ್ರಿ ಅವ್ನ ಈರುಳ್ಳಿ? ಕೆಟ್ಟೋಗಿದೆ ಕಣ್ರೆ, ತಗೊಂಡು ಸೀಮಣಕ್ಕೆ ನೆನಕ್ರೆ ವಾಪಸ್ ಕೊಡ್ತೀನಿ ಸರ್. ಮಂಜ, ಏನ್ ಅಷ್ಟ್ ಮೇಲೆ ಹತ್ತಿದ್ಯಾ? ಹುಷಾರ ಬಿದ್ದೆ ಕುಂಡಿ ನಾಲ್ಕಾಗ್ಬಿಡುತ್ತೆ. ಕೆಳಗಡೆ ಯಾರನ್ನ ಹಿಡ್ಕೊಳಕ್ ಹೇಳ. ಏನ್ ಸಾ ಕೆಳಗೆ ಇಟ್ಕೋಬೇಕಾ? ಹೋಗಪ್ಪ, ನೀ ಏನೇನ ಮಾತಾಡ್ತೀಯಲ್ಲ. ಬೆಳಗ್ಗೆ ನಮ್ಮ ಮನೆಗೆ ಹೋಗ್ಬೇಕಂತ ಮುಡುಗ್ ಬರ್ಸ್ಬಿಟ್ಟೆ ನೀನು. ಸರಿನಾ ಮಾತಾಡ್ಬಿಡ್ತೀನಿ ಒಂದು ಸರಿಯಾಗಿ. ಈಗ ಕೆಲಸ ಮಾಡೋದು, ಈಗ ಕೆಲಸ ಮಾಡೋದು ಎಲ್ಲರೂ. ಅವ್ರನ್ನ ಕಾಯೋದು ಬಿಟ್ಟು ಬೇರೆ ಕೆಲಸ ಇದೆ ನಿಮಗೆ. ಏನ್ ಕೆಲಸ ಇದೆ ರೀ? ಲಾಡು ಖಾಲಿ ಆಗ್ಬಿಡ್ತೇನೆ ಕಾಯ್ತಿದ್ರ ನೀವು. ಲಾಡು ಖಾಲಿ ನೀವು, ಲಾಡು ಬೇಕ್ರಿ ನಿಮಗೆ. ಲಾಡು ಮಾತ್ರ ನೋಡ್ತಾ ಇರಿ ನೀವು. ಬನ್ರಿ ನೀವು ಬಾಲ್ ಆಡ್ರಿ. ನೀವು ಬಲಿ ಬಾಲ್ ಹೊಡ್ಕೊಂಡು ಬಿಡಿ ನೀವು. ಯಾಕೆ ನಿಮ್ಗೆಲ್ಲ ಸರ್ಕಾರಿ ಕೆಲಸ ಮೊಂಡೋದ್ರಿ ಸರ್? ಮೊದ್ಲು ಈ ತರ ತಪ್ಪಾದ್ರೆ ಸಸ್ಪೆಂಡ್ ಮಾಡ್ತಾ ಇದ್ರು, ಈಗ ರಿಮೈಂಡ್ ಹಾಕ್ಬಿಡ್ತಾರಂತೆ ಸರ್. ಸರ್ ಏನ್ರಿ? ನನ್ನ ರಿಟೈರ್ಮೆಂಟ್ 30 ಡೇಸ್ ಇದೆ ಸರ್. ಅದಕ್ಕೆ ನನ್ನ ಪೆನ್ಷನ್ ಕೈ ಹಾಕ್ಬಿಡ್ತಾರೆ ಸರ್. ರೇ ಪೆನ್ಷನ್ ಅಂತ ನಿಮ್ಮ ಸರ್, ನನ್ಗಿಬ್ರು ಹೆಣ್ಮಕ್ಳು, ನಾನೇ ಸಾಕಿ ಮದ್ವೆನೂ ಮಾಡ್ಬೇಕು ಸರ್. ಸರ್, ಇನ್ 3 ವರ್ಷ ಯಾರಿಗೂ ಪ್ರಮೋಷನ್ ಸಿಗಲ್ಲ ಸರ್. ರೇ ನನಗೆ ಇಲ್ಲಿ ಮೋಷನ್ ನಿಂತೋಗ್ತಿದೆ ಅಂತ ಹೇಳಿದ್ರೆ ಪ್ರಮೋಷನ್ ಬಗ್ಗೆ ಮಾತಾಡ್ತಿರಲ್ರಿ? ಅಷ್ಟೊಂದು ಭಯ ಇರೋರಿಗೆ ಜವಾಬ್ದಾರಿ ಇರಬೇಕಾಗಿತ್ತು. ಈಗೆಲ್ಲ ಕಣ್ಣು ಮಾತಾಡಿದ್ರೆ? ಸರ್ ನಮಸ್ಕಾರ ಸರ್. ಸರ್ ನಾನು ಚಾಮರಾಜನಗರ ಸಬ್ ಜೈಲಿಂದ ಭಾಸ್ಕರ್ ಮಾತಾಡ್ತೀನಿ ಸರ್. ಏನ್ ಭಾಸ್ಕರ್, ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಾ? ಅದಾಯ್ತು ಸರ್. ಅದು ಸರ್ ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಸರ್. ಹೇಳಿ ಭಾಸ್ಕರ್. ಸರ್ ಫಂಕ್ಷನ್ ಗಲಾಟೆಯಲ್ಲಿ ಇಲ್ಲೊಬ್ಬ ಖೈದಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಸರ್. ಏನ್ ಭಾಸ್ಕರ್ ಅಷ್ಟೊಂದು ಅಸಾಟ ಮಾತಾಡ್ತಾ ಇದ್ದೀರಾ? ಇರೋದ್ 3 ಮತ್ತೊಂದು ಜನ ಅಪರಾಧಿಗಳು, ನೀವು ಅಷ್ಟೊಂದು ಜನ ಇದ್ದೀರಾ? ಏನ್ ಕತ್ತ ಕಾಯ್ತಾ ಇದ್ದೀರಾ? ಅಲ್ಲ ಸರ್, ಅದು ತಪ್ಪಿಸ್ಕೊಂಡಿರೋ ಕೈದಿ ಪಿಕ್ ಪಾಕೆಟ್ ಟೆರರಿಸ್ಟ್ ಅಂತ ಯಾರು ಕೇಳೋದಿಲ್ಲ. ಅವ್ನು ತಪ್ಪಿಸ್ಕೊಳ್ಳೋದಕ್ಕೆ ಯಾರ್ಯಾರು ಎಷ್ಟೆಷ್ಟು ತಗೊಂಡಿದ್ದೀರಾ, ಏನೇನ್ ಮಾಡಿದಿರಾ ಅಂತ ನನ್ನನ್ನು ಸೇರಿಸಿ ರಿಪೀಟ್ ಹೊಡಿತಾರೆ. ಅವ್ನೇನಾದ್ರೂ ಹೊರಗಡೆ ಬಂದು ಸತ್ಕಿತ್ತೋದ್ರೆ ಏನ್ರಿ ಮಾಡ್ತೀರಾ? ಇವತ್ತು ಮೀಡಿಯಾಗಳೆಲ್ಲ ಎಷ್ಟೊಂದು ಶಾರ್ಪ್ ಆಗಿದಾವೆ ಅಂತ ಗೊತ್ತಾ? ಅವ್ರದ್ದು ಊರ್ ಬಾಗ್ಲು ಮಾಡ್ಬಿಡ್ತಾರೆ. ಅದೇ ಸರ್, ಈಗ IG ಸಾಹೇಬರಿಗೆ ಗೊತ್ತಿಲ್ದಂಗೆ ಒಂದಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಸರ್. ಯಾವ ಸ್ಟೇಷನ್ ಅಂದ್ರಿ? ಸರ್ ತಾಳ್ವಾಡಿ ಸಬ್ ಸ್ಟೇಷನ್ ಸರ್. ಬೇವನಹಳ್ಳಿ ಅಂತ ಒಂದು ಊರು ಸರ್. ಸರ್ ಕರ್ನಾಟಕ ಕೇರಳ ಬಾರ್ಡರ್ ಸರ್. ನೋಡಿ ಭಾಸ್ಕರ್, ನಾನು ಯಾರ ಮೇಲೂ ಆಕ್ಷನ್ ತಗೊಳ್ಳಲ್ಲ. ನಿಮ್ಗೋಸ್ಕರ ನಾನು ರಿಸ್ಕ್ ತಗೊಳ್ತೀನಿ. ಸರಿ ಸರ್. ನಾಡಿದ್ದು ಬೆಳಿಗ್ಗೆ ನಾನು IG ಗೆ ಇನ್ಫಾರ್ಮ್ ಮಾಡ್ಲೇಬೇಕು ಭಾಸ್ಕರ್, ತಪ್ಪು ತಿಳ್ಕೊಬೇಡಿ. ಸರಿ ಸರ್. ನಾಳೆ ದೀಪಾವಳಿ, ಗವರ್ಮೆಂಟ್ ಹಾಲಿಡೇ, ನಿಮ್ಗೆ 2 ದಿನ ಟೈಮ್ ಸಿಗುತ್ತೆ. ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ಇಟ್ಕೊಂಬನ್ನಿ ಅವನ್ನ. ಸರಿ ಸರ್. ಸರಿ ಸರ್. ಸರ್ ಥ್ಯಾಂಕ್ ಯು ಸರ್. ಹಲೋ ಮಮ್ಮಿ, ಏನಮ್ಮ? ಒಂದು ಅರ್ಧ ಗಂಟೆ ಹೊಟ್ಬಿಡ್ತೀನಮ್ಮ. ಆಯ್ತಮ್ಮ. ಸರ್, ನನ್ನ ಹೆಂಡತಿ ಪಮ್ಮಿ ಅಲ್ಲ ಪರಿಮಳ ಸರ್. ಅವ್ರ ಅಪ್ಪನಿಗೆ ಒಬ್ಳೇ ಮಗಳು. ಹಬ್ಬಕ್ಕೆ ತವ್ರ ಮನೆಗೆ ಹೋಗಿ ಕಾಯ್ತಿದ್ದಾಳೆ ಸರ್. ಎಷ್ಟು ಗಂಟೆಗೆ ಬರ್ತೀಯ? ನೋಡ್ರಿ. ಥ್ಯಾಂಕ್ ಯು ಸರ್. ಪಮ್ಮಿ ಪರಿಮಳ, ಸಾಹೇಬ್ರು ಹೊರಡು ಅಂತಂದಾಗ ನನ್ನ ಮನೆಗೆ ಹೊರಡು ಅಂತ ಹೇಳ್ತಾರೆ ಅಂದ್ಕೊಂಡಿದ್ದೆ. ನಂಗೆ ಗೊತ್ತಮ್ಮ ಅವ್ರ ಜೊತೆ ಹೋಗೋದು ಅಂತ ಬೇಜಾರು ಮಾಡ್ಕೊಂಡು ಬಂದ್ಬಿಡ್ತೀನಮ್ಮ. ದೀಪಾವಳಿನ ಬಿಡಮ್ಮ, ಡೈಲಿ ದೀಪಾವಳಿನ ನಮ್ಗೆ. ಬರ್ತೀನಮ್ಮ. ಹ್ಞೂ ಆಯ್ತಮ್ಮ. ಧಾರವಾಡಿ ಬಸ್ ನೋಡ್ರಿ ಇಲ್ಲಿದೆ. ಸರಿ ಸರ್. ನೋಡಿ ಅಲ್ಲೇ ಇರಬೇಕು.
ಮೀನಾ ಮೀನಾ ಸಾರಿ. ನಾವಿಬ್ರು ಹೊರಡ್ತಾ ಇದೀವ ಅಲ್ಲ ನನ್ನ ಮಾತು ಕೇಳಿ ಮೀನಾ. ಬಟ್ಟೆ ಬದಲಾಯಿಸ್ಕೊಂಡು ನಾನ್ ಬೇರೆ ಕೆಲಸ ನೋಡ್ತೀನಿ. ಅಲ್ಲ ಅದು ಜೈಲಿಂದ ಒಬ್ಬ ಕೈಗೆ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ನಾನೀಗ ಅವ್ನು ಹುಡ್ಕೊಂಡು ಹೊರಟಿದ್ದೀನಿ. ಸಾಯಂಕಾಲದೊಳಗೆ ಅವ್ನ ಪ್ರೊಡ್ಯೂಸ್ ಮಾಡದೆ ಹೋದ್ರೆ ನನ್ನ ಕೆಲಸ ಹೋಗ್ಬಿಡುತ್ತೆ ಮೀನಾ. ನನಗೆ ನಿಮ್ ಸ್ಟೋರಿ ಬೇಕಾಗಿಲ್ಲ. ಬರ್ತಿರೋ ಇಲ್ವೋ? ನನ್ನ ಮಾತು ಕೇಳಿ ಮೀನಾ, ಸಾಯಂಕಾಲದೊಳಗೆ ನಾನು ಅವ್ನು ಹಿಡಿದೆ ಹೋದ್ರೆ ಎಷ್ಟೊತ್ತಿಗೆ ಬರ್ತೀರಾ? ತುಂಬಾ ಕುಟುಂಬಗಳು ಬೀದಿಗೆ ಬಂದ್ಬಿಡ್ತಾವೆ ಮೀನಾ. ಎಷ್ಟೊತ್ತಿಗೆ ಬರ್ತಿದ್ದೀರಾ ಅಂತ ಕೇಳ್ತಿದ್ದೀನಿ. ನಾನು ಹೇಳೋದ್ ನಾನು ಎಷ್ಟೊತ್ತಿಗೆ ಬರ್ತೀರಾ? ನನ್ನ ಮಾತನ್ನು ಕೇಳು. ಜೈಲಿಂದ ಕೈದಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಸಾಯಂಕಾಲ ಹಿಡಿಲ್ಲ ಅಂದ್ರೆ ನಾನು ಗಂಭೀರಿಸಬೇಕಾಗುತ್ತೆ. ಹೇಳಿ ಮೇಡಮ್, ಏನ್ ಬೇಕು? 18 ಮುದ್ದೆ, 14 ತಲೆ ಮಾಂಸ, 10 ಬೋಟಿ, 11 ಮಟನ್ ಚಾಪ್, ಹಂಗೆ 10 ಮಿದ್ಲು ತಗೊಂಬ. ಸರಿ ಮೇಡಮ್. ಮಕ್ಳ ಬರ್ಲಾ ಉಣ್ಣುಮಾ? ಗಂಟೆ ನಾಕಾಯ್ತು, ಇನ್ನೇನು ಉಣ್ಣೋದು? ನಿಮ್ಮ ಅಳಿಯ ಉಣ್ಣಿಟ್ಬಿಟ್ಟಲ್ಲ. ಹಲೋ, ನಾನು ಭಾಸ್ಕರ್ ಮಾತಾಡ್ತೀನಿ. ಎಲ್ಲಿದ್ದೀರಾ ಬಾವ? ಹಲೋ, ಕೇಳ್ತಾ ಕೇಳ್ತಾ ಕೇಳಿಸ್ತಾ ಇದೆ, ಹೇಳಿ. ಅದೇ ನಾನೀಗ ಬಸ್ ಸ್ಟಾಂಡ್ ಇಂದ ಮಾತಾಡ್ತಿದ್ದೀನಿ. ಒಬ್ಬ ಕೈದಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ತಪ್ಪಿಸ್ಕೊಂಡ್ರೆ ಈಗ ಹೇಳಿ. ಏನ್ ಬಾವ ಇನ್ನು ಬಂದಿಲ್ವಾ? ಏನ್ ಮಾಡ್ತಿದ್ದೀರಾ ಅಲ್ಲಿ? ಏನ್ ನನ್ನ ತಂಗಿ ಎಷ್ಟು ದೂರ ಕಳ್ಸೋದು? ಗಂಟೆ ನಾಳೆ ಗಂಟೆ ಆಯ್ತು. ಜವಾಬ್ದಾರಿ ಇದೆಯಾ ನಿಮ್ಗೆ? ಏನ್ ಕೇಳ್ತಾ ಇದ್ದೀರಾ ಅಲ್ಲೇ? ಯಾರು ಒಬ್ರು ಮಾತಾಡ್ರಿ. ಎಲ್ಲ ಊಟ ಮಾತಾಡ್ರೆ ನಾನ್ ಮಾತಾಡೋದು ಹೇಗೆ? ಬಾವ, ನೀವು ಬರ್ತೀರಾ? ನಾವು ಅಲ್ಲಿ ಬರೋದಾ? ತಂಗಿ ಕಣ್ಣೀರ್ ಆಗ್ತಾ ಇದೆ, ಗೊತ್ತಾಗಲ್ಲ. ತಾಳ್ಬೇಡಿ. ನಿಮಿಷ ಆಮೇಲೆ ಮಾತಾಡ್ತೀನಿ. ಓಕೆ 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 ಓಕೆ, ಬಸ್ ರೆಡಿ. ಬರ್ತೀರಾ ಇಲ್ವಾ? ಹಲೋ, ಸರಿ ನಡೀರಿ, ಮತ್ತೆ ಬೇಗ ನಡೀರಿ. ಈ ವಯ್ಯ ಇನ್ನೂ ಅಲ್ಲೇ ಅವನೇ, ಇನ್ನೂ ಹೊರಟೇ ಇಲ್ಲ. ಏನ್ ಅನ್ಕೊಂಡ್ಬಿಟ್ಟವನ ಇವನು? ಏನ್ ಜೈಲಿಂದ ಬಾಳ ಮನೆಗೆ ನೈಟ್ ಸೆಟ್ ಅವರೆಲ್ಲ ಎಲ್ಲ ಹೋಗ್ಬಿಟ್ರು. ಒಬ್ರು ಪತ್ತೆನೇ ಇಲ್ವಲ್ಲ. ನಾನ್ ನಾಡಿದ್ ಗಂಡ ಜೊತೆ ಕಣ ಮದುವೆ ಮಾಡಿ ಮುಗ್ಸೋದು. ತಗಿಯ ಬಾಗ್ಲು, ಅದ್ ಹೆಂಗ್ ಮಾಡ್ತೀವ ನಾನು ನೋಡ್ಬಿಡ್ತೀನಿ. ನಾನ್ ಮಾಡ್ತಾ ಇರ್ತೀನಿ ಕಣಲ್ಲ. ಅದ್ಯಾವ ನನ್ ಮಗ ಬಂದ ಸೈಲು ಕುತ್ತಿ ತಾಳಿ ಕೊಡ್ತಾನೆ, ನಾನು ನೋಡ್ತೀನಿ ಕಣ. ನೋಡೋಣ ಬಿಡ ಬಾಗ್ಲು ನಿನ್ ಮಕ್ಕ. ಕೈ ಮಾಡ್ಬೇಡ, ಕತ್ತು ಸಾಕ್ಬಿಡ್ತೀನಿ. ನನ್ ಯಾ ಮಾಡ್ತೀನಿ? ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ನೋಡನೆ ಸೀಮನ ಐತೆ. ನಾನು ಸುರ್ಕೊಂಡು ನಿನಗೋಸ್ಕರ ಕಟ್ಟಿಗೆ ಬಿಡ್ತೀನಿ. ಬೇವನಹಳ್ಳಿಗೆ ಹಂಗ ಹೋಗ್ಬೇಕಪ್ಪ. ಬೇವನಹಳ್ಳಿಗ 2 ಬೆಟ್ಟ ತಿಳಿಬೇಕು. ಈಗ ಯಾವ ಗಾಡಿನೂ ಆ ಕಡೆ ಹೋಗಿಲ್ಲ. ಬೆಳಗ್ಗೆ 6 ಗಂಟೆಗೆ ಒಂದ್ ಜೀಪ್ ಬರ್ತದೆ, ಅದ್ರಾಗ ಹೋಗ್ಬೋದು. ಕೇಳಿಸ್ಕೊಂಡ್ರ? ಬೆಳಿಗ್ಗೆ ಅವ್ರಿಗೆ ಏನ್ ಮಾಡ ಸರ್? ಅವನ ಹತ್ರ ಬೆಂಕಿ ಪಟ್ನ ಇಸ್ಕೊಡಿ. ಏನ್ ಸರ್? ಬೆಂಕಿ ಪಟ್ನ ಇಸ್ಕೊಳ್ರಿ. ಇಸ್ಕೊಳ್ಳಿ. ಇವ್ರು ಅಗನತ್ತಲ್ ರೇಗ್ತಾರ, ರಾತ್ರಿ ಹೊತ್ತಲ್ ರೇಗ್ತಾರ, ಒಂದು ಗೊತ್ತಲ್ಲ. ಕೊಡಪ್ಪ ಬೆಂಕಿ ಪಟ್ನ. ಕೈ ಬಿಡ್ರಿ. ಯಾಕ್ರಿ? ಬರ್ರಿ. ಸರ್ ಏನ್ರಿ? ಈ ಕಾಡಲ್ಲಿ ಸಿಕ್ಕಾಪಟ್ಟೆ ಪ್ರಾಣಿಗಳಿದು ಅಂತ ಟೇಂಗ್ರು ಹೇಳಿದ ಸರ್. ಯಾಕೆ ಸರ್ ರಿಸ್ಕು? ಇಲ್ಲೆಲ್ಲ ನಾ ಮಲಗಿದ್ದು ಬೆಳಿಗ್ಗೆ ಹೋಗೋಣ ಸರ್. ಇವತ್ತು ಅಮಾವಾಸ್ಯೆ ಬೇರೆ. ವರ್ಷ ಅಡ್ಕಿನ ಬಾಡ ಊಟ ತಿನ್ಬೇಕು ಬೇಡ್ವೋ? ತಿನ್ಬೇಕು ಅಂದ್ರೆ ಬನ್ನಿ. ಬಾಯಲ್ಲಿ ನೀರು ಉಡ್ತವೆ. ಮತ್ತೆ ಹೆಜ್ಜೆ ಹಾಕಿ ಬೇಗ ಸರ್. ಏನ್ರಿ? ಇಲ್ಲಿ ಕಾಡು ಪ್ರಾಣಿಗಳು ನಾವೇ ಬಾಡ ಊಟ ಆಗ್ಬಿಟ್ರೆ? ಸರಿ ಸರ್, ಇಫ್ ಯು ಡೋಂಟ್ ಮೈಂಡ್ ಒಂದು ಆಟ ಹೇಳ ಸರ್. ಕಾಡು ಪ್ರಾಣಿಗಳಿಗೆ ನೀವೇ ಆಹ್ವಾನ ಕೊಡ್ತೀರಲ್ರಿ? ಅವು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಹೋಗ್ಲಿ ಅಂತ ಸರ್. ಬನ್ನಿ. ಗಗನವು ಇಲ್ಲೇ, ಭೂಮಿಯು ಇಲ್ಲೇ, ಒಂದು ಕೈ ಕೊಡಿ. ಅಯ್ಯೋ ಹೋಗಿ ಅರಿಯೇನ, ಭೂಮಿಯು ಎಲ್ಲೋ, ಗಗನವು ಎಲ್ಲೋ. ಪರಿಮಳ ಚಿನ್ನು
ನೀನ್ ಯಾಕ ಮಾಡ್ತೀಯ? ಹೇಳ್ಬೇಕಾಗಿರೋದು ನಾನು. ಈ ಕತ್ಲಲ್ಲಿ ಕಾಡಲ್ಲಿ ನಡ್ಕೊಂಡು ಹೋಗ್ತಿದ್ದೀನಿ. ಪಮ್ಮಿ ಪಮ್ಮಿ, ನಾನ್ ಮತ್ತೆ ವಾಪಸ್ ಬಂದು ನೀನ್ ನೋಡ್ತೀನ ಇಲ್ಲೋ ನಂಗೆ ನಂಬಿಕೆನೆ ಇಲ್ಲ ಪಮ್ಮಿ. ಓ ಪಮ್ಮಿ. ಅಲ್ಲ ಹಲೋ, ಕಟ್ಟಾಗ್ಬಿಡ್ತಲ್ಲ. ಹಲೋ 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 ಪಮ್ಮಿ. ಅಯ್ಯೋ ನಿಮ್ಮ ಮಮ್ಮಿ ಸಿಗ್ನಲ್ ಹೋಯ್ತು ನನ್ನ ಕಡೆ. ನಿಂಗೂ ಹೊಟ್ಟೆವ್ರಿನ ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಏನು. ಅಯ್ಯೋ, ಇವತ್ತು ಹುಲಿಗಳೆಲ್ಲ ಬಾಡಿಡೋದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾವೆ. ಫಸ್ಟ್ ನನ್ನೇ ತಿಂತ ದಪ್ಪ ಬೇರೆ ಇದ್ದೀನಿ. ಹುಲಿ ಸರ್, ಹಿಂದೆ ಹೋಗಿ ಸರ್, ಹಿಂದೆ ಹೋಗಿ ಸರ್. ನೋಡ್ರಿ ಸರಿಯಾಗಿ ನೋಡ್ರಿ. ಹುಲಿ ಏನ್ರಿ ಅದು? ಹುಲಿ ಚಿತ್ರ ಕಣ್ರಿ. ಚಿತ್ರ ಸರ್, ಹುಲಿ ಚಿತ್ರ ಅದೇನು ರಿಯಲ್ ಅದೇನು ಸರ್? ಹುಲಿನೇ ಅಲ್ವಾ ಸರ್? ನನ್ನ 13 ವರ್ಷದ ದಾಂಪತ್ಯ ಜೀವನ ದೀಪಾವಳಿ ಹಬ್ಬದಲ್ಲಿ ಕತ್ಲಾಬಿಡುತ್ತೆ ಸರ್. ನಡ್ರಿ ಸರ್. ಇಲ್ಲ ಹೀಗೆ ನಡೀರಿ. ಸರಿ ಸರ್. ಸರ್ ದಾಟ್ಕೊಂಡ್ ಬನ್ನಿ ಸರ್. ದಾಟ್ಕೊಂಡು ಸರ್. ಯಾಕ್ರಿ ದಾಟ್ಕೊಂಡ್ ಬರ್ಬೇಕು? ಯಾರನ್ನ ಒಂದಾಗಿಂದ ಮಾಡ್ಕೊಂಡಿರ್ತಾರೆ ಸರ್. ಇಲ್ಲಿ ಬಂದ್ ಯಾರ್ರಿ ಮಾಡ್ತಾರೆ? ನಾನೇ ಮಾಡ್ಕೊಂಡಿರ್ಬೋದು ಸರ್. ಚೀ ಚಿ ಚಿ, ಏನ್ರಿ ರಾಮಯ್ಯ ಇದು? ಏನ್ ಸರ್ ಚೀಚಿ 3 ಸಾರಿ ಹುಲಿ ನೋಡ್ಕೊಂಡು ಒಂದನ್ನ ಮಾಡ್ಕೊಂಡು ಹುಲಿಗೇನ್ ಸರ್ ಮರ್ಯಾದೆ? ಬನ್ನಿ ಸರ್. ಏನ್ ಕರ್ಮರಿ ನಿಮ್ದು? ಕರ್ಮ ಅಂತೆ ನನ್ಗೆ 2 ಆಗ್ಲಿಲ್ಲ ಅಷ್ಟೇ. ಬನ್ನಿ ಸರ್. ಚಿಕ್ಕ ಮಕ್ಕಳಿಗಿಂತ ಕಡೆ ಹುಲಿಗೆ ಚಿಕ್ಕವರು ದೊಡ್ಡವರು ಏನ್ ಸರ್, ಎಲ್ಲ ಮಟನ್ನೇ. ಒದ್ದೆ ಚಡ್ಡಿನೇ ಹಾಕೊಂಡಿದ್ರೆ ಚರ್ಮ ರೋಗ ಖಾತ್ರಿ ಅಂತ್ರಿ. ಹೆಂಗೋ ನಡ್ರಿ ಸರ್, ನನಗೆ ಬೆಚ್ಚಗಿದೆ. ಹುಷಾರ್ ಸರ್, ಹುಷಾರ್. ಕೆಳಗೆ ಹೋಗ್ಬಿಟ್ರೆ ಅಷ್ಟೇ. ಅಲ್ಲಿ ನೋಡಿ ಸರ್, ಪಾತಾಳ ಕಾಣ್ತಿದೆ ಸರ್. ನೀವು ಕೆಟ್ಟ ಮಾತಲ್ಲಿ ಬೈದ್ರು ಸರಿ ಸರ್, ನನ್ನ ಸಸ್ಪೆಂಡ್ ಮಾಡ್ರಿ ಸರಿ. ನಾನು ಇಲ್ಲೆಲ್ಲ ಮಲ್ಕತೀನಿ ಸರ್. ರಾಮಯ್ಯ, ನೀವೇನ್ ರಾಣ ಹೇಳಿನೇನ್ರಿ? ಬೈರಿ ಸರ್.